ಕೂಡ ಆರಾಮಾಗಿದ್ದೀನಿ. ನಿಮ್ಮ ಕಾಮೆಂಟ್ಗೆ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಹೇಳ್ತೀನಿ. ನನಗೆ ಎಲ್ಲರೂ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸಿರಿ. ಹಂಗೆ ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಕಮೆಂಟಿಗೆ ನಾವು ಹೊಳ್ಳಿ ರಿಪ್ಲೈ ಮಾಡೋಕ್ಕೂ ಆಗಿಲ್ರಿ. ಹಂಗೆ 2 ದಿನ ಇವಾಗ ಹಬ್ಬದ ಕೆಲಸದೊಳಗೆ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಒಂದೊಂದು ವಿಡಿಯೋ ಬಿಟ್ಟಿದ್ದೆ. ಕೆಲವೊಬ್ರು ಕೇಳಿದ್ರಿ ಕಾರಿ ಕಾಮಿಡಿ ಜಂಕ್ಷನ್ ನಿಮ್ಮದೇನಾ ಅಂತೇಳಿ. ಹೌದ್ರಿ, ನಮ್ಮದೇ ಅದು ಚಾನಲ್. ನಿಮ್ಗೆ ಇಷ್ಟ ಆದ್ರೆ ಹೋಗಿ ನೀವು ಅಲ್ಲಿ ನೋಡ್ಬೋದು. ಆದರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹಾಕಿರ್ತೀನಿ ರೀ. ಡೈಲಿ ಮಾಡಿ ಹಾಕೋಕ್ಕಾಗವಲ್ದು, ನೋಡ್ತೀನಿ ರೀ. ಪುರ್ಸತ್ತಾದ್ರೆ ಅಲ್ಲಿ ಡೈಲಿ ಮಾಡಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಏನು ಮಾಡೋಕತ್ತಿಲ್ಲ ರೀ ನಾವು ದಗದ ಅಂದ್ರೆ ಏನು ಹಂಗೆ ಇರೋದ ದಗದ. ಆ ಮೂಲೆ ಅಂತ ತೆಗೆದು ಈ ಮೂಲೆಗೆ ಹೊಂದೋದು, ಈ ಮೂಲೆ ಅಂತ ತೆಗೆದು ಆ ಮೂಲೆ ಅಂತ ಹೊಂದೋದು. ಬರೀ ಇದ ನೋಡಿ ದಗದ. ಹೆಣ್ಮಕ್ಳು ದಗದ ಅಂದ್ರೆ ಇದ ಯವ್ವ ಸಾಕು ಬೇಕಾಗಿತ್ತು ನೋಡಪ್ಪ ರೊಕ್ಕ. ಒಂದಿಷ್ಟು ದಿನ ಎಲ್ಲರ ಮನೆ ಬಿಟ್ಟು ಹೋಗ್ಬೇಕು ಅನಿಸ್ಬಿಟ್ಟತ್ ನೋಡು. ಈ ವರ್ಷ ನೀವು ಮಕರ ಸಂಕ್ರಾಂತಿಗೆ ಎಲ್ಲರ ಹೋಗೋಣ ಅಂದ್ರೆ ನೀವು ಹಂಡ್ಲೇ ಇಲ್ಲವ ಯಾವ ಮನ್ಯಾಗ ಕುಂತ್ ಬ್ಯಾಸರ ಆಗ್ಬಿಟ್ಟತೆ ಪಾರವಕ್ಕ. ಈ ದಗದ ಒಂದು ಹಂಗ ಮುಕುಳಿಗೆ ಹಚ್ಚಿದ ದಗದ ಬಿಡಂಗಿನೇ ಇಲ್ಲ. ನಾವ ಈ ಸತಿ ಬ್ಯಾಡ ಅಂತ ಹೇಳ್ಬಿಟ್ವವ. ನಿನ್ನೆ ಕುಸರತನ ತಾಟ ಕೊಡ್ಲೇ ಇಲ್ಲ ನಾನು. ಅದಕ್ಕೆ ಒಂದಿವ್ಸ ಉಂಡಿ ಕೊಟ್ಟು ಹೋಗೋಣ ಅಂತ ಬಂದೆ. ನಿನ್ನ ತೀರ್ ಹೆಚ್ಚಿಂದವ. ಯಾಕ ಖಾಲಿ ತಾಟ್ ಕೊಟ್ರೆ ಬ್ಯಾಡ ಅಂತಿದ್ರನ? ಅದ್ರಾಗ ಏನಾರ ಹಾಕಿ ಕೊಡಬೇಕನ್ನ ಸಮಾಧಾನ ಇಲ್ಲ ನಿಂಗೆ. ನಿನ್ನ ಖಾಲಿ ತಾಟ್ ಕೊಡಬಾರ್ದವ. ಅದಕ್ಕೆ ಉಂಡೆ ಹಾಕೊಂಬಂದೆ. ವಿದ್ಯಾಕ್ಕ ಹಂಗ ಪೂಜೆ ಮಾಡಿ ಹೋದ್ಲ. ನಿನ್ನ ವಸ್ತಿ ಇಟ್ಕೊಂಡೆ ವಿದ್ಯಾಕ್ಕನ. ಅಯ್ಯೋ ವಿದ್ಯಾಕ್ಕನ ಕತಿ ಹೆಚ್ಚಿಂದೈತಿ. ವಿದ್ಯಾ ಕೊಟ್ಟ ವಸ್ತಿ ಇರಂಗಿಲ್ವ. ಅಲ್ಲಿ ಹೋಗೇ ಬಿಡ್ತಾ. ನಮ್ಮ ಸಂಗು ಅಂಕರು ನಮ್ಮ ವಿದ್ಯಾಕ್ಕನ ಬಿಟ್ಟಿರಾಕ ನಾಕಂತ ಬಿಡೆಯವ. ಇರ್ಲಿ ಬಿಡೆಯಪ್ಪ ಒಂದಿನ ಅಂದ್ರೆ ಇಲ್ವಾ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ಬಿಡ್ತತಿ ಹುಡುಗ. ಹೌದವ ಪಾರವಕ್ಕ. ಇದು ನಮ್ಮ ಸೂರ್ಯನ ಹಂಗ ಮಾಡ್ತತ್ ಬಿಡ. ಈಗ ನೋಡ್ ಕವನಾನ್ ಕರ್ಕೊಂಡು ಹೋಗತ್ತಂತ ನಾನ ಬ್ಯಾಡ ಅಂತ ಬಿಡ್ಸೀನಿ. ಜಾತ್ರೆ ಮಾಡಿ ಹೋಗಲ್ಲ. ಕಾಲಾಗ ಜಾತ್ರೆ ಐತೆ ಪಾರವಕ್ಕ. ಈಗಿನ ಕಾಲದಾಗ ಒಟ್ಟ ಹೆಂಡ್ರನ್ ಬಿಟ್ಟಿರಂಗಿಲ್ಲ ಬಿಡಿಯವ ಗಂಡ್ರು. ಮೊದ್ಲಕ್ಕೆಲ್ಲ ಯಾವಾಗ ಬರ್ಬೇಕು ಯಾವ ನಮ್ಮ ಗಂಡ್ರು ಅವ್ರ ಅವ್ವಾರ ಅಪ್ಪನೆ ಕೊಟ್ಟಾಗನ ಬಂದು ನೋಡಿ ಹೋಗ್ಬೇಕು. ಈಗಿನ್ಯಾರ ಅಯ್ಯಯ್ಯಯ್ಯಯ್ಯ ಯಾ ತಾಯಿ ಮಾತು ಕೇಳ್ತಾವ ಯವ್ವ. ಜೀವನ ಅನಿಸ್ತಿಲ್ಲ ಬಂದ ಬಿಡ್ತಾವ. ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಬಿಡ್ತಿತ್ಲಿ. ನಾವೆಲ್ಲ ಹಡ್ದಾಗ ಗೀಡು 2 ತಿಂಗಳಿಗೆ ಬಂದು ನೋಡಿ ಹೋಗ್ಯಾರವ. ಈಗಿನ ಹಂಗಲ್ಲಿವ ಹಡಿಯಾಕ ಬಂದ್ಲಿಲ್ಲ ಹಿಂದಿಂದ ಬಂದ ಬಿಡ್ತಾವ. ಬ್ಯಾನಿ ಚಲೋ ಆಗ್ಯಾವ ಅಂದ್ರೆ ಮತ್ತೆ ದವಾಖಾನಿಗೆ ನೋಡಕ್ ಬಂದ ಬಿಡ್ತಾವ. ಕರಿ ಅಂದ್ರವ ಈಗಿನ ಯಾರು ಪುಣ್ಯ ಮಾಡ್ಯಾರವ ಯವ್ವ ಈ ಹೆಣ್ಮಕ್ಳು. ಹೌದೌದು, ನೀ ಅನ್ನೋದು ಕರೆಕ್ಟ್ ಐತಿ. ರಾಧವ ಚಂದ ಮಾತಾಡ್ತಾವ ನೋಡಿ. ಈಗ ಮೊದ್ಲಿಕ್ಕೆ ಯಾರು ಕೂಡ ಮಾತಾಡ್ತಿದ್ದಿಲ್ಲ. ವಿದ್ಯಾಕ್ಕನ ಕೂಡಿ ಚಂದದಾಳ. ಲಗ್ನ ಫಿಕ್ಸ್ ಆಗಿಂದ ಈಗ ಸುದ್ದಾಯ ಮಾಡೋ ಏಸ ಕಲ್ಕಿ ಮಾತು ಇದನ್ನ ಕಟ್ಟಿಟ್ಟು ಬುತ್ತಿ ಎಷ್ಟು ದಿನ ಬರ್ತತಿ ಹೇಳೋದು ಬಾಯ್ಕಿ. ಹಂಗ ಇದು ನಮ್ಮ ಸಾಕ್ ಚಿಗವ ಏನಾರು ಪೆಟ್ಟಿಂಗ್ ಇಟ್ಟು ಬಂದಿರ್ಬೇಕು. ಅಯ್ಯ ಸಾಕ್ ಚಿಗ ಅನ್ಸುದ್ದೆ. ಸಸಿ ಬರೋಬ್ಬರಿ ಇಟ್ಟಾಗ್ಬಿಡು ಈಕಿನ. ಹತ್ತೆ ಇಟ್ಟ ಈ ಕೃಷ್ಣವೇಣಿ ನೋಡು. ನಿಂದ್ರಿಸಿ ಮಾತಾಡಕತ್ತೀನಿ. ಕುಂದ್ರ ನಾನು ಹಾಕಿನಿ. ಅವು ಏನೋ ಉಂಡಿದು ಅದು ಬೇಸನ್ ಉಂಡಿದು ಏನೋ ಆರ್ಡರ್ ತೊಗೊಂಡಾರಂತ. ಈಗ ಮನ್ಯಾಗ ಉಂಡಿ ಕಟ್ಬೇಕು ನಾವು. ರಮೇಶನ್ ನಸೀಬ ಜೋರಾತು. ರೊಟ್ಟಿ ತುಪ್ಪದಾಗ ಬಿತ್ತು ಬಿಡು ಕೃಷ್ಣವೇಣಿ ಲಗ್ನ ಆಗಿ. ರಮೇಶ ಹಿಂತಿ ಕೂಡ ಹೆಂಗ್ ಬಾಯ್ ಮಾಡ್ತಿದ್ದಾನ ಅಂತಿದ್ದಿ. ಈ ಹುಡುಗಿನ ನೋಡಿ ಬಂದು ಈ ಹುಡುಗಿ ಅಂತದ ಯಾರಕ್ಕೂ ಅಂತಿಗಂತ ಕೂಡ್ತಿ ಬಿಡಿಯವ. ಅದು ಹುಚ್ಚ ಇದು ಹುಚ್ಚ ಅಂತಿದ್ವಿ. ಹುಚ್ಚರ ಯವ್ವ ನೋಡು. ಎಲ್ಲ ಹೆಂಗ್ ಮಾಡ್ಕೊಂಡ್ರು ನೋಡು. ಅದಕ್ಕ ಅನ್ನೋದೇವ ಮಕ ನೋಡಿ ಮಳ ಹಾಕ್ಬಾರ್ದಂತೇಳಿ. ಹೌದೌದು ಪಾರವಕ್ಕ, ನೀ ಅನ್ನೋದು ಕರೆ ಐತಿ ಬಿಡು. ಪುಂಡಿ ಪಲ್ಲೆ ಒಂದಿಟ್ಟು ಕಮ್ಮಿಗಿಲ್ವ ಪಾರಿ. ಈ ಶಿವಡಿಗೆ ಎಷ್ಟು ರೊಕ್ಕ ಕೊಟ್ಟಾರ? ಏನು 20 ರೂಪಾಯಿಗೆ ಒಂದು ಶಿವಡಿ ಇದ್ದಂಗೆ ಐತಿದು. ಆ ರುದ್ರವನ ಹತ್ರ ರೊಕ್ಕರ ನಮಸ್ಕಾರ ರೀ ಸಾಕಾರ ಅಂತೇಳಿ ಅಂತಾಳ ಆಕಿ ಪಿಸರಿ. ಇವ್ರು ನಮಸ್ಕಾರ ಅನ್ನೋದ್ರೊಳಗ ಇವ್ರದ್ದು ಮುಕ್ಕಳು ಇಷ್ಟ ಅಗ್ಲಾಗಿರ್ತತೆ. ಕೊತ್ತಿದ್ದು ಬತ್ತಿದ್ದು ಬರಡಿದ್ದು ಹಾಕಿ ಕಳಿಸಿ ಬಿಡ್ತಾಳೆ ಇವರಿಗೆ. ಮಕ ಮ್ಯಾಕ್ ಮಾಡ್ಕೊಂಡು ತಗೊಂಡ್ಬಂದು ಬಿಡುದು. ಏಟ್ ಹೇಳಿದ್ರು ಆಟ. ತನ್ನಗ ನಾವ್ ಹೊಕ್ಕಿವಿ ಸಂತಿಗೆ ಅಂದ್ರೆ ನಮ್ಮನ್ನು ಕೈ ಬಿಡಂಗಿಲ್ಲ. ಹೆಣ್ಮಕ್ಳು ಸಂತಿ ಮಾಡ್ಬೇಕು ಬಿಡ. ಇವು ಗಂಡ್ಮಕ್ಳು ಹೋಗೋಣ ಅವು ಹಂಗ ಮಾಡ್ತಾವ. ಇವಕ್ಕ ಬಗ್ಗೆ ಆರಿಸೋಣದು ತ್ರಾಸ ಗಂಡಸೂರಿಗೆ. ಅದಕ್ಕೆ ಇವು ಹಾಕಿ ಬಿಡ್ರಿ ಅಂತೇಳಂತಾವು. ಅವರು ಕೊಳ್ತಿದ್ದು ಪಡ್ತಿದ್ದು ಬಡ ಬಡ ತೂಕ ಹಾಕಿ ಕಳಿಸಿ ಬಿಡ್ತಾರ. ನಾವು ಹೊಕ್ಕಿವಂದ್ರ ಮತ್ತು ನಮ್ಮ ಮ್ಯಾಗೂ ನಂಬಿಕೆ ಇರಂಗಿಲ್ಲಲ್ಲ ನಿಮ್ಮ ಮಗಗೆ. ನೋಡಿದು ಗಂಡು ಪಲ್ಯ ಚಲೋ ಆಗಂಗಿಲ್ಲ. ಇದು ಪುಂಡಿ ಪಲ್ಯ ಹೆಣ್ಣು ಪಲ್ಯ ಆದ್ರೆ ಚಲೋ ಆಗೋದು. ನೀಲವ್ರ ಹೊಲ್ದಾಗ ಪುಂಡಿ ಪಲ್ಯ ಅದ ಮಲ 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 ಅಂತತಿ. ಹರ್ಕೊಂಬಾರ ನೀಲ ಅಂದಿದ್ರ ಅಂದ್ರೆ ಹರ್ಕೊಂಬರ್ತಿದ್ಲಿ. ರೊಕ್ಕ ಕೊಟ್ಟು ತೊಗೊಂಬಂದಾರ ನೋಡಿ ನಿಮ್ಮ ಮಗ. ಏನು ಹೇಳಿದ್ರು ಅಷ್ಟ. ಏನೋ ಮಾಡಕ್ಕಂಗಿಲ್ಲ ಪಾರಿ. ಇದನ್ನ ಬ್ಯಾಳೆ ಹಾಕಿ ಮಾಡಕ್ಕೆ ಹೋಗ್ಬೇಡ. ಇದನ್ನ ಪುಂಡಿ ಪಲ್ಯ ಇದನ್ನ ಹಣ್ಣಾಗ ಕುದಿಸಿ ಹಿಂದೆಗಡೆ ಚಂದ ಮುಗಿಸು. ಒಂದಿಟ್ಟು ಜೋಳದ ನುಚ್ಚ ಹಾಕಿ ಒಂದಿಷ್ಟು ಬೆಳ್ಳುಳ್ಳಿ ಕೊರದು ಒಂದಿಟ್ಟು ಅರಿಶಿನ ಪುಡಿ ಹಾಕು. 1-2 ಹಸಿ ಮೆಣಸಿನ್ಕಾಯಿ ಹಾಕು. ಒಂದಿಷ್ಟು ಜೀರಿಗೆ ಹೋಗಿ ಇದನ್ನ ಇಷ್ಟ ಮಾಡು. ಬ್ಯಾಳೆ ಹಾಕಿ ಮಾಡಿದೆ ಅಂದ್ರೆ ರುಚಿ ಆಗಂಗಿಲ್ಲ. ಇದು ಆಟ ಮಾಡ್ತೀನಿ ತೋರಿ.
ನುಚ್ಚು ಹಾಕಿ ಮಾಡಿದ್ದು ಮುಟ್ಗಿ ಮಾಡಕ್ಕೆ ಬೇಸಾಕತಿ ಪುಂಡಿ ಪಲ್ಯ. ಹೌದು, ನಮ್ಮ ವಿದ್ಯಾಕ ಪುಂಡಿ ಪಲ್ಯ ಕಟ್ಟ ಜೀವ. ಮಾಡಿ ಒಂದಿಟ್ಟು ಕೊಟ್ಟು ಬರ್ತೀನಿ ಹೋಗಿ. ಹಂಗ ಮುಟ್ಗಿ ಮಾಡ್ತೀನಿ, ಮುಟ್ಗಿನೂ ಕೊಟ್ಟು ಬಾ. ಪುಂಡಿ ಪಲ್ಯ ಮುಟ್ಗಿ. ಯಾರ್ಯಾರು ಪುಂಡಿ ಪಲ್ಯ ಮುಟ್ಗಿ ತಿಂದಿರಿ ಅಂತೇಳಿ ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ. ಪುಂಡಿ ಪಲ್ಯ ಮುಟ್ಗಿ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತ್ರಿ. ಯಾರು ಮಾಡ್ಕೊಂಡು ತಿಂದಿಲ್ವೋ ಮಾಡ್ಕೊಂಡು ತಿಂದುಬಿಟ್ಟು ಹೇಳ್ರಿ. ನಾವು ಸಣ್ಣವ್ರಿದ್ದಾಗ ಭಾಳ ಅಂದ್ರೆ ಭಾಳ ತಿಂದೀವ್ರಿ. ನಂಗಂಕ್ರು ಅಷ್ಟಿಷ್ಟ ನೋಡ್ರಿ ಪುಂಡಿ ಪಲ್ಯ ಮುಟ್ಗಿ ಅಂದ್ರೆ. ನಮ್ಮ ಅತ್ತೆಯರ ಬಾಯಿಲೆ ಕೇಳ್ರಿ ಹೆಂಗೆ ಪುಂಡಿ ಪಲ್ಯ ಮುಟ್ಗಿ ಮಾಡ್ಬೇಕಂತೇಳಿ. ಅತ್ತೆಯರ ವೀಕ್ಷಕರು ಕೇಳಾಕತ್ತಾರ, ಹೆಂಗೆ ಮಾಡೋದ್ರಿ ಅದು ಪುಂಡಿ ಪಲ್ಯ ಮುಟ್ಗಿನ? ಇದನ್ನ ಜ್ವಾದ ಹಿಟ್ಟು ಜಿಗಟ್ ಹಾಕೊಂಡು ಚರ 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 ನಾದಿ ದಪ್ಪಗೆ ರೊಟ್ಟಿ ಬಿಡ್ಬೇಕಾ. ಹಿಂಡಿ ಕಲ್ಲೆ ಇರ್ತತಲ್ಲ, ಆ ಹಿಂಡಿ ಕಲ್ಲಾಗ ಮೊದ್ಲೇಕ ಮಾಡಿಟ್ಟಿದ್ದು ಪುಂಡಿ ಪಲ್ಯ ಮತ್ತು ಬೆಳ್ಳುಳ್ಳಿ, ಒಂದಿಟ್ಟು ಹಸೆಕಾಯಿ ಖಾರ ಬ್ಯಾಡ ಅನ್ನೋರು ಒಣಕಾಯಿ ಖಾರ ಹಾಕಿ ಒಂದಿಷ್ಟು ಜೀರಿಗೆ ಹಾಕಿ ಅದನ್ನು ಹರಿಬೇಕು. ಹರಿದು ಹಿಂದೆಗಡೆ ಅದನ್ನು ಒಟ್ಟು ತಕ್ಕೊಂಡು ರೊಟ್ಟೆ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಸೌರಿ ಹೊಳ್ಳಿ ಕಲ್ಲಲ್ಲೇ ಜಜ್ಬೇಕು. ಅಂದರೆ ಹಿಂಡಿ ಕಲ್ಲಲ್ಲೇ ಜಜ್ಜಿ ಅದರ ಮುಟ್ಟಿಗೆ ಮಾಡ್ಬೇಕು. ಅದು ಅಷ್ಟು ಮಸ್ತ್ ಆಕತಿ. ನಾಲ್ಗೆ ನೋಡ್ರಿ ಹೊಲಸು ಅಷ್ಟು ಬೀಳ್ತತಲೆ, ಅಷ್ಟು ಚಲೋ ಆಕತಿ ಮುಟ್ಟಿಗೆ. ನೀವು ಹಿಂಗೆ ಮಾಡ್ಕೊಂಡು ತಿನ್ರಿ ಮನ್ಯಾಗ. ಪುಂಡಿ ಪಲ್ಯ ಅಂದ್ರೆ ಏನು ಗೊತ್ತಿಲ್ಲ. ನಮ್ಮ ವಿನಾಯಕ ಸಣ್ಣ ಇದ್ದಾಗಲೇ ಪಾರಿ ನೆನಪೈತನ ಪುಂಡಿ ಪಲ್ಯಕ್ಕೆ ಏನಂತಿದ್ನಂತೆ. ಯವ್ವ ಅವ್ನ ಕಾಲಾಗಿ ನಕ್ ಸಾಕಾಗೋದು. ಪುಂಡಿ ಪಲ್ಯಕ್ಕ ಕುಂಡಿ ಪಲ್ಯ ಅಂತಿತ್ತು ನಮ್ಮ ಹುಡುಗ. ಏನು ಸದ್ದ ಇಲ್ಲಲ್ಲೇ ಅತ್ತಿ ಸೊಸಿದು ಎಲ್ಲಿದಾರ, ಎಲ್ಲಿ ಸೇರ್ಪಡೆ ಆಗ್ಯಾರ ಅತ್ತಿ ಸೊಸಿ? ಇವ್ರು ಚಿಗವರಂಕ್ರು ತನಗ ಆಗ್ಯಾರ. ಯಾಕ ಮೈಕೈ ನುಸಕತ್ತಾವ ಅಂತೇಳಿ ಮಕ್ಕೊಂಡಾರ. ಒಂದೆರಡು ಅರ್ಬಿ ಹೋಗುದು. ಮನ್ಯಾಗ ಕುಡಿಯಾಕ ನೀರು ಖಾಲಿ ಹಾಕಿದ್ದು. ನಾ ತರ್ತೀನಿ ತಡಿಯ ತಂಗಿ ಅಂದೆ ಕೃಷ್ಣವೇಣಿಗೆ. ಇಲ್ಲಿ ತಡ್ರಿ ಯಾರು ಕೊಡಲ್ಲ, ನಾನು ತರ್ತೀನಿ ಅಂತ ಹೋಗ್ಯಾಳ. ಇನ್ನೇನು ಬರು ಹೊತ್ತಾಗೈತಿ. ಹುಡುಗಿ ಭಾಳ ಬೇಸಿ. ಇಂಥ ಸೊಸಿ ಪಡಿಬೇಕಂದ್ರೆ ನಮ್ಮ ಸಾವಿ ಬಾ ಪುಣ್ಯ ಮಾಡ್ಯ. ಉತ್ಸವ ಈ ನೀರು ತರೊಳಗೆ ಸಾಕಾಗೋತು. ಯವ್ವ ಏನಾಗೈತಿ ಇವತ್ತು ಬರೀ ತಲೆ ಸುತ್ತು ಬರಾಕತ್ತೈತಿ. ಯಾಕಂತ ಒಟ್ಟು ಗೊತ್ತಾಗವಲ್ದು. ಕೃಷ್ಣವೇಣಿ ಬಂದೆ, ಸಾಕು ಬಿಡು. ಯಾರು ಕೂಡ ಕುಡಿಯಕ್ಕೆ ತಂದಿಯಲ್ಲ ಸಾಕು. ನಾಳೆ ಬರ್ತಾವು. ಇಲ್ಲೇ ಮನ್ಯಾಗ ಹಿಡ್ಕೊಂಡು ಸಾಕು ಬಿಡು. ಹ್ಞೂ ರೀ ಆಂಟಿ. ಯವ್ವ ಕೃಷ್ಣವೇಣಿ ಏನಾತೇವ? ಹಾಳ ಬಿತ್ತಲ್ಲ ಯವ್ವ ಹುಡುಗಿ. ಕೃಷ್ಣವೇಣಿ ಏನಾತೇವ? ಯಾಕ ಯವ್ವ ಎಲ್ಲರ ಪೆಟ್ಟು ಹತ್ತೇನ? ಇಲ್ರಿ, ಯಾಕಂದ್ರೆ ಮುಂಜಾನಿಂದ ತಲೆ ಸುತ್ತಾಕತ್ ಬಿಟ್ಟತ್ರಿ. ಸ್ವಾದಿ ಅಡಿ ತಲೆ ಸುತ್ತತ್ತಂತೇಳಿ ನಾನು ಮುಂದೆ ಹೇಳ್ಬೇಕು. ದವಾಖಾನಿಗಾರ ಹೋಗಿದ್ವಿ, ಇಷ್ಟೆಲ್ಲ ಇಟ್ಕೊಂಡು ನೀರು ತರಕ್ ಹೋಗಿಲ್ಲ. ನಮ್ಮವ್ವ ಏನಾರ ಮಾಡ್ಕೊಂಡಾಕಿ ನೀನು. ತಡಿ ಪಾರಿಲ್ಲ ಅತ್ತೇರ, ಇವ್ರಿಗೆ ಫೋನ್ ಹಚ್ತೀನಿ, ಡಾಕ್ಟ್ರನ್ನ ಕರ್ಕೊಂಬಾ ಅಂತೇಳಿ. ತಡಿ ಪಾರಿ, ಸಂತೋಷದ ವಿಚಾರ, ಗಾಬರಿ ಆಗುವಂಥದ್ದು ಏನಿಲ್ಲ. ಏನ್ರಿ ಅತ್ತೇರಿ ಏನು ಹೇಳಾಕತ್ತೀರಿ ನೀವು? ಲೇ ನನಗ ಮರಿ ಮೊಮ್ಮಗ ಬರಾಕತ್ತಾನ. ಖರೆ ಹೇಳಾಕತ್ತೀರಿ ಅತ್ತೀರ? ಇದ್ರಾಗ ಯಾರು ನಾಚಾಡ್ಕೊಂತಾರನ? ಕರೆ ಅಂದ್ರ ನನಗೆ ಭಾಳ ಖುಷಿ ಆಯ್ತು. ನನ್ನ ಮೊಮ್ಮಗಳ ಹಗರ್ ಕೈ ಹೇಳು ಅಂದ್ರ ಅಮ್ಮರ ನನ್ನ ಹೊಟ್ಟೆ ಪಾಪು ಬೆಳೆಯಾಕತ್ತತ್ರಿ. ನಿನ್ನ ಹೊಟ್ಟೆ ಪಾಪು ಬೆಳೆಯಾಕತ್ತತಿ. ಅಯ್ಯ ನಂಗೆ ಭಾಳ ಖುಷಿ ಆಗಕತ್ತತ್ರಿ. ನನಗೆ ಪಾಪು ಅಂದ್ರೆ ಭಾಳ ಇಷ್ಟ ರೀ. ಹ್ಞೂನ್ರಿ. ಹೇ ಸಾಲ್ಗೇಡಿ, ಇನ್ನ ದಂಗಡ್ ಬಂಗಡ್ ಅಡ್ಡಾಡ್ಬೇಡ. ಮೊದ್ಲೇಕ ಕೈ ಕಾಲಾಗ ನೋಡ್ಕೊಂಡು ಅಡ್ಡಾಡಂಗಿಲ್ಲ. ದಿಕ್ಕ ಅಡ್ಡಾಡೋದು ಭಾಳ ನೀನು. ಹಗರ್ಕ ಅಡ್ಡಾಡೋದು ಕೃಷ್ಣವೇಣಿ ಇನ್ನ. ಅಯ್ಯ ನನ್ನ ಹೊಟ್ಟೆ ಪಾಪು ಬರಾಕತ್ತೈತಿ. ನಂಗೆ ಭಾಳ ಖುಷಿ ಆಯ್ತು. ನಮ್ಮ ಮನೆಯವರಿಗೆ ಹೇಳ್ತೀನಿ, ನಂಗೆ ಭಾಳ ಖುಷಿ ಆಗೈತಿ. ಸಂಕ್ರಮಣ ಹಬ್ಬ ಇದ್ದ ಪ್ರಯುಕ್ತ ನಿನ್ನೆ ಸಂಕ್ರಮಣದ ವಿಡಿಯೋ ಹಾಕಿದ್ವಿ. ಈ ವಿಡಿಯೋನ ಹಾಕಿದ್ದಿಲ್ರಿ, ಅದಕ್ಕೆ ಈಗ ಹಾಕಕತ್ತೀವ್ರಿ. ಸಹನಾ ನೀವು ಬರ್ತಿರಿಲ್ಲ ಅನ್ಕೊಂಡಿದ್ದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ ಸಾಕು. ಅಯ್ಯೋ ನಾನು ಮನೆ ಬಿಟ್ಟು ಹೊರ ಬರ್ಬೇಕಂದ್ರೆ ಭಾಳ ಕಷ್ಟ ಐತಿ. ಅದರ ಬೇರೆ ನೀವು ಬರ್ರಿ ಅಂತೇಳಿ ಭಾಳ ಜುಲ್ಮೆ ಮಾಡಕತ್ರಿ. ಯಾಕಂದ್ರೆ ನಾನು ನಮ್ಮ ಅತ್ತಿ ಕಣ್ ತಪ್ಪಿಸಿ ಬರ್ಬೇಕು. ಈಗ ನೋಡ್ರಿ ಹೊಳಿಗೆ ಹೋಗ್ತೀನಿ, ಇವಾಗ ಏನೋ ಯಾಕಂತ ಹೇಳಿ ಬಂದೀನಿ ನಾನು. ಅಲ್ಲ ಎದಕ್ಕೆ ಬಾ ಅಂತಂದ್ರಿ? ನಾನು ಯಾರಾದ್ರೆ ಇಲ್ಲೇ ನೋಡಿದ್ರಿ ಅಂದ್ರೆ ಮತ್ತೆ ತೊಂದರೆ ಆಗುತ್ತಾ? ಅದು ಏನೈತಿ ಬಡ ಮಾತಾಡ್ಬಿಡ್ರಿ, ನಾವು ಹೋಗ್ಬೇಕು. ನಿಮ್ಮನ್ನು ನೋಡ್ಬೇಕಂತ ಆಸೆ ಆಯ್ತು, ಅದಕ್ಕೆ ಕರೆದೆ. ಮತ್ತು ಅದು ಅಯ್ಯೋ ನೋಡಕ್ಕೆ ಕರೆದ್ರಿ? ಸರಿ ಆಯ್ತು ರೀ, ನೋಡಿದ್ರಲ್ಲ ನಾ ಹೋಗ್ತೀನಿ. ನಿಂತ್ಕೊಳ್ರಿ, ಹಂಗೆ ಹೊಂಟ ಬಿಟ್ರಲ್ಲ. ಮತ್ತೆ ಏನು ಹೇಳ್ರಿ? ಅದು ಸರಿ ರೀ, ನಾ ಹೋಗ್ತೀನಿ. ನನಗೆ ಲೇಟ್ ಭಾಳ ಆಗುತ್ತೆ. ನಿಮ್ಗೇನೋ ಮಾತಾಡೋ ವಿಷಯ ನೆನಪಾರ್ದಂಗೆ ಐತಿ. ಹಂಗೇನಾರ ನೆನಪಾತಂದ್ರೆ ನನಗೆ ಕಾಲ್ ಮಾಡಿ ಮಾತಾಡ್ರಿ. ಇದೇನ್ರಿ ನೀವು ನಾ ಮಾತಾಡಕಂತೇಳಿ ಕರ್ದೀನಿ, ಹಂಗೆ ಹೊಂಟ ಬಿಟ್ರಲ್ಲ. ಮತ್ತೆ ಇನ್ನೇನು ರೀ ಮಾತಾಡಕಂತ ಕರೆದಿರಿ? ಮಾತಾಡ್ಬೇಕು ಹೌದಿಲ್ಲ? ಬರೀ ಅದು ಇದು ಅಂದ್ರೆ ಅದು ಏನಂದ್ರೆ ಅದು ಸಹನಾ, ನಿಮ್ಮ ಕಂಡ್ರೆ ನಂಗೆ ಭಾಳ ಇಷ್ಟ ರೀ. ಅದು ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಾರ್ದಂಗೆ ನಿಮ್ಮ ಮ್ಯಾಗ ನನಗೆ ಪ್ರೀತಿ ಆಗ್ಬಿಟ್ಟೈತಿ. ಮದುವೆ ಆದ್ರೆ ನಿಮ್ಮನ್ನ ಆಗ್ಬೇಕು, ನಾನು ಭಾಳ ಸಂಗತಿ ನೀವೇ ಆಗ್ಬೇಕಂತ ಆಸೆ.
ನಿಮ್ಮ ಮನಸ್ಸಿನಾಗ ಏನೈತಿ, ನನ್ನ ಬಗ್ಗೆ ಅಭಿಪ್ರಾಯ ಏನೈತಿ? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ನನ್ನ ಮನಸ್ಸಿನಾಗಿರೋದನ್ನ ಇವರೇ ಹೇಳಾಕತ್ತಾರ. ಇವ್ರಂಕರು ಹೇಳ್ಕೊಂಡ್ರು, ನಾ ಹೆಂಗೆ ಹೇಳ್ಕೊಬೇಕು ದಡಗ್ನ? ಸುಮ್ಮನೆ ಆಗ್ಬಿಟ್ರಲ್ರಿ, ಏನಂತ ಉತ್ತರ ಕೊಡ್ರಿ. ನೀವು ಹಿಂಗೆ ದಡಗ್ನ ಅಂದ್ಬಿಟ್ರೆ ನಾ ಏನಂತ ಹೇಳಿ? ನೋಡ್ರಿ, ಇದ್ರಾಗ ಏನು ಜುಲ್ಮಿ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಹ್ಞೂ ಅನ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ಇಷ್ಟ ಇದ್ದೀನಂದ್ರೆ ನಾನು ಪುಣ್ಯ ಮಾಡೀನಿ, ಪ್ರೀತಿಸಿದವರು ಸಿಕ್ಕರು ಅಂತೇಳಿ ಖುಷಿಯಿಂದ ಇರ್ತೀನಿ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ, ಸಿಕ್ಕಿಲ್ಲ ಅಂತೇಳಿ ಸುಮ್ಮನೆ ಹೋಗ್ಬಿಡ್ತೀನಿ ಅಷ್ಟೆ, ಬಂದು ದಾರಿ ಸುಂಕಿಲ್ಲ ಅಂತೇಳಿ. ಅದು ನನಗೂ ನಿಮ್ಮನ್ನ ಕಂಡ್ರೆ ಇಷ್ಟ, ಆದ್ರೆ ರಿಯಲಿ ನಿಮಗೂ ನನ್ನ ಕಂಡ್ರೆ ಇಷ್ಟ ರೀ? ಹೋ, ನೀವು ಒಪ್ಕೊಂತೀರಿ ಇಲ್ಲ ಅಂತ ಅನ್ಕೊಂಡೆ. ನನಗಂಕೂ ಎಷ್ಟು ಖುಷಿ ಆಗತ್ತದ ಗೊತ್ತನ್ರಿ. ತಡ್ರಿ ಇದ್ರಾಗ ಇನ್ನೊಂದು ಸಮಸ್ಯೆ ಐತಿ. ಈಗ ನನ್ನ ಮನ್ಯಾಗ ಮದುವೆ ಫಿಕ್ಸ್ ಮಾಡಕತ್ತಾರ್ರಿ. ಹುಚ್ಚುಗುಂಡೆ ಅದನ್ಲ ಆ ಗುಂಡ್ಯಾನ್ ಕೂಡ. ಆ ಮಬ್ಬ ನನ್ನ ಮಗನ ಜೊತೆ ನೀವು ಒಲ್ಲೆ ಅಂತ ಹೇಳ್ಬೇಕಿಲ್ಲ. ನಾವು ಅಲ್ಲಿ ಅಂದ್ರೆ ನನ್ನ ಮಾತು ಕೇಳೋರು ಯಾರು ಅದಾರ ಹೇಳ್ರಿ? ನಾನು ದಿಕ್ಕಿಲ್ಲಾರದ ಪ್ರದೇಶ. ಈಗ ನನಗಂತೇಳಿ ಇರೋರು, ನನ್ನ ಒಳಿತು ಬಯಸೋರು ಅಂದ್ರೆ ನಮ್ಮ ಅಜ್ಜಿ ಒಬ್ಬೇಕೆ. ನಮ್ಮ ಅಜ್ಜಿ ಮಾತನ್ನು ನಮ್ಮ ಅತ್ತೆ ಕೇಳಂಗಿಲ್ಲ. ಏನು ಮಾಡ್ಬೇಕಂತ ಗೊತ್ತಾಗವಲ್ಲ. ನಿಮ್ಮಿಂದ ನಾನು ಪಾರು ಮಾಡೋಕ್ಕಾಗತ್ತಾ ಆ ಕಷ್ಟದಿಂದ? ನೀವು ನನ್ನ ಇಷ್ಟಪಟ್ಟಿರಿ ಅಂದಿಂದ ನಾನು ನಿಮ್ಮನ್ನು ಯಾವತ್ತೂ ಕೈ ಬಿಡಂಗಿಲ್ಲ. ಈ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡೇ ಮಾಡ್ತೀನಿ. ಇದಕ್ಕೊಂದು ಪರಿಹಾರ ಹುಡುಕ್ತೀನಿ. ಆದರೆ ನೀವು ಧೈರ್ಯಗುಂದಕ್ಕೆ ಹೋಗ್ಬೇಡ್ರಿ. ನನ್ನ ಹಿಂದೆ ಯಾರೂ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನಾ ಅದೀನಿ ನಿಮ್ಮ ಜೊತೆ. ಈ ಕೈನ ನಾ ಕೊನೆವರೆಗೂ ಬಿಡಂಗಿಲ್ಲ. ಕಷ್ಟ ಬರಲಿ ಸುಖ ಬರಲಿ, ನಿಮ್ಮ ಕೂಡನ ನಾನು ಹೆಜ್ಜೆ ಹಾಕೊಂಡು ಹೋಗ್ತೀನಿ. ಕರೆಯೋಂದ್ರ ನನಗಿಷ್ಟು ಭರವಸೆ ಕೊಟ್ರಲ್ಲ ಸಾಕು. ಈ ಏನಪ್ಪ ನನ್ನ ಜೀವನನ ಬ್ಯಾಸರ ಆಗ್ಬಿಟ್ಟಿತ್ತು. ಇನ್ನೇನು ನನ್ನ ಕತೆ ಮುಗೀತು ಅಂತೇಳಿ ಅಂದ್ಕೊಂಡಿದ್ದೆ. ನನಗಿಷ್ಟು ಭರವಸೆ ಕೊಟ್ರಲ್ಲ ಸಾಕು. ಐ ಲವ್ ಯು. ಐ ಲವ್ ಯು ಟು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುಣ್ವೇನು ಇಂದು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ. ಎಂದಿಗೂ ಜೊತೆಯಲ್ಲಿ ಇರುವೆನು ಹೀಗೆ ಎಂದು.